ನನ್ನ ಜೀವನವೇ ಸಾಕ್ಷಿಯಾಗಲಿದೆ. ನಾನು ಅಪೊಸ್ತಲರ ಕೃತ್ಯಗಳು 1:8 ಘೋಷಿಸುತ್ತೇನೆ. ಆದರೆ ಪವಿತ್ರಾತ್ಮ ನನ್ನ ಮೇಲೆ ಬರಲು ನಾನು ಬಲವನ್ನು ಹೊಂದಿ ಭೂಲೋಕದ ಕಟ್ಟಕಡೆಯವರೆಗೂ ಯೇಸುವಿಗೆ ಸಾಕ್ಷಿಯಾಗುತ್ತೇನೆ. ನನ್ನನ್ನು ಯಾವಾಗಲೂ ಪ್ರಗತಿಯಲ್ಲಿ ನಡೆಸುವ ದೇವರ ಪವಿತ್ರಾತ್ಮನಿಂದ ನಾನು ಅಧಿಕಾರ ಹೊಂದಿದ್ದೇನೆ ಎಂದು ನಾನು ಘೋಷಿಸುತ್ತೇನೆ. ನಾನು ಪವಿತ್ರಾತ್ಮನಿಂದ ತುಂಬಿರುವಾಗ ನಾನು ನಿರಾಶೆಗೊಳ್ಳಲು ಸಾಧ್ಯವಿಲ್ಲ. ನಾನು ಅವಮಾನಕ್ಕೊಳಗಾಗಲು ಸಾಧ್ಯವಿಲ್ಲ. ನಾನು ವಿಫಲನಾಗಲಾರೆ. ನಾನು ವಿಫಲನಾಗುವುದಿಲ್ಲ. ನಾನು ಗೆಲ್ಲಲು ಮತ್ತು ಸಾಕ್ಷಿಯಾಗಲು ಅಧಿಕಾರ ಹೊಂದಿದ್ದೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನು ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು.
Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. God is speaking to us through this television program, and the word what God is speaking to us, it is going to touch many of your lives because God's word is alive and it is active. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು ಆಗಿರುವಂತ ಕಾರಣದಿಂದ ಈ ಕಾರ್ಯಕ್ರಮದ ಮೂಲಕವಾಗಿ ಮಾತನಾಡುತ್ತಿರುವಂತ ಪ್ರತಿ ಆತ್ಮನ ನುಡಿಗಳು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುವಂತವುಗಳಾಗಿವೆ. We praise God for this television program and the ministry what God has given to us, and I believe that through this television program many people lives have touched and many people lives have changed for the glory of Jesus Christ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರು ನಮಗೆ ಕೊಟ್ಟಂತ ಸೇವೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ಅನೇಕ ಜನರನ್ನ ಮುಟ್ಟಿದ್ದಾನೆ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. Jesus is the son of the living God. ಯೇಸು ಕ್ರಿಸ್ತನು ಜೀವಿಸುವ ದೇವ ಕುಮಾರನು. The Bible says he left heaven, he came down to this earth as a man in order to save every mankind on this earth. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಆತನು ಮನುಷ್ಯರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಪರಲೋಕವನ್ನ ತ್ಯಜಿಸಿ ಭೂಮಿಗೆ ಇಳಿದು ಬಂದನೆಂಬುದಾಗಿ ಹೇಳುತ್ತದೆ. Jesus Christ is the son of the living God. ಯೇಸು ಕ್ರಿಸ್ತನು ಜೀವಿಸುವ ದೇವ ಕುಮಾರನು. And the Bible says he was rich in his kingdom. He left heaven, he left everything. He came down to this earth as a man and he became poor. He took away all our sickness and sorrows unto him. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಆತನು ಪರಲೋಕ ಸಾಮ್ರಾಜ್ಯವನ್ನ ಬದಿಗಿಟ್ಟು ನಮಗೋಸ್ಕರವಾಗಿ ಆತನು ದೀನನಾಗಿ ಬಡವನಾಗಿ ಅವತರಿಸಿ ಬಂದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. He became poor so that we be rich in him through Christ Jesus in order to inherit the kingdom of God. ದೇವರ ರಾಜ್ಯವನ್ನ ನಾವು ಸ್ವಾಧೀನಪಡಿಸಿಕೊಳ್ಳುವುದಕ್ಕೋಸ್ಕರವೂ ಶ್ರೀಮಂತರಾಗುವುದಕ್ಕೋಸ್ಕರವೂ ಆತನು ಬಡವನಾಗಿ ಬಂದನೆಂಬುದಾಗಿ ಹೇಳುತ್ತದೆ. The Bible says in John 3:16 that God so loved the world that he gave his only begotten son, that is Jesus, for all our lives. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಕೊಟ್ಟನು ಎಂಬುದಾಗಿ. Today if you and I we believe in Jesus that he is the son of the living God, I'm telling the word of God says in John 3:16 that we will inherit the kingdom of God. ಆತನು ಜೀವಿಸುವ ದೇವ ಕುಮಾರನು ಎಂಬುದಾಗಿ ಆತನ ಮೇಲೆ ನಂಬಿಕೆಯನ್ನು ಇಡುವುದಾದರೆ ಯೋಹಾನ 3:16ರಲ್ಲಿ ಹೇಳುವ ಪ್ರಕಾರವಾಗಿ ನಿತ್ಯ ಜೀವವನ್ನು ನಾವು ಪಡೆಯುವವರಾಗುತ್ತೇವೆ. You and I are precious in the sight of God. That's why he sacrificed his one and only son for us on the cross of Calvary. ನಾನು ನೀವುಗಳು ಆತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿರುವಂತ ಕಾರಣದಿಂದ ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡನು. This day God is promising to each one of you, if you turn your Bibles to Isaiah chapter 54 verses 10, it says, though the mountains be shaken and the hills may be removed, yet my unfailing love for you will not be shaken. ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯದ 10ನೇ ವಚನ ಹೀಗೆ ಹೇಳುತ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. Nor my covenant of peace be removed, says the Lord, who has compassion on you. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. The Bible says the mountains shall be shaken, the hills may be removed, yet his unfailing love which God has showed to us by sending his one and only son in order to show the real love what he has kept for you and me. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ಆತನು ನನ್ನ ಮೇಲೆ ನಿಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಯು ಎಂದೆಂದಿಗೂ ಕದಲುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. Mountains shall depart, the hills may be removed, the covenant of peace and the unfailing love for me and you will never be shaken, which God is promising to us. ದೇವರು ವಾಗ್ದಾನವಾಗಿ ಮಾತನಾಡುತ್ತಿದ್ದಾನೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು
ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. God's peace came upon through Christ Jesus in each one of our lives, because Jesus left heaven, he came down to this earth in order to save every mankind on this earth. ದೇವರ ಸಮಾಧಾನವು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರಾದ ನಮ್ಮ ಮೇಲೆ ಇಳಿದು ಬಂದಂತದ್ದಾಗಿದೆ. ಅದು ಪರಲೋಕವನ್ನು ತ್ಯಜಿಸಿ ಧರೆಗಿಳಿದು ಬಂದಂತ ಸಮಾಧಾನ. Today, whatever situation you might be going through, whatever problems you might be going through, whether you might be living a sinful life, God says to you that his love for you will never vanish in your life. ಇಂದು ನಿನ್ನ ಜೀವಿತದ ಪರಿಸ್ಥಿತಿ ಎಂಥದ್ದೇ ಆಗಿರಬಹುದು, ಅಥವಾ ಕಠಿಣವಾದದ್ದಾಗಿರಬಹುದು, ಪಾಪಮಯವಾಗಿ ತುಂಬಿದ ಜೀವಿತವನ್ನ ನೀನು ಜೀವಿಸುತ್ತಾ ಇರಬಹುದು. Because God loves you, that's why Jesus left heaven and he was brought to this earth in order to you and me to be saved for the glory of God. ದೇವರು ನಮ್ಮನ್ನು ಪ್ರೀತಿಸುತ್ತಿರುವಂತ ಕಾರಣದಿಂದಲೇ ಆತನು ಪರಲೋಕವನ್ನು ತ್ಯಜಿಸಿ ನನ್ನನ್ನ ನಿನ್ನನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಇಳಿದು ಬಂದವನಾಗಿದ್ದಾನೆ. If you turn your Bibles to Isaiah chapter 43 verses 18 and 19. ಯೆಶಾಯನು ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯದ 18-19ನೇ ವಚನದ ಕಡೆಗೆ ನೀವು ನೋಡುವುದಾದರೆ, Forget the former things, do not dwell on your past. ಹಳೆಯ ಸಂಗತಿಗಳನ್ನ ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಡಿರಿ. See, I am doing a new thing, now it springs up, do you not perceive it? ಇಗೋ ಹೊಸ ಕಾರ್ಯವನ್ನ ಮಾಡುವೆನು, ಈಗ ತಲೆದೂರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ? I am making a way in the wilderness and streams in the wasteland. ನಾನು ಅರಣ್ಯದಲ್ಲಿ ಮಾರ್ಗವನ್ನ ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. What a wonderful promise that God is promising to us this morning because of Jesus Christ, which God has given to us in our lives. ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ಕೊಡುವುದರ ಮೂಲಕವಾಗಿ ಎಷ್ಟು ಅಮೂಲ್ಯವಾದ ವಾಗ್ದಾನವನ್ನು ನಮಗೆ So ಕೊಡುತ್ತಿದ್ದಾನೆ. God is telling to us, forget all your past things, don't dwell on your situation, don't dwell on the problems what you are going through, don't dwell on your sinful life in your lives. ವಾಕ್ಯವು ಹೀಗೆ ಹೇಳ್ತದೆ, ಪುರಾತನ ಕಾರ್ಯಗಳನ್ನ ಮರೆತು ಬಿಡಿರಿ, ಹಳೆಯ ಕಾರ್ಯಗಳನ್ನ ನೆನಪಿಗೆ ತಂದುಕೊಳ್ಳಬೇಡಿರಿ, ಪಾಪಮಯವಾದ ವಿಷಯಗಳಲ್ಲಿಯೇ ನಿಮ್ಮನ್ನ ತೊಡಗಿಸಿಕೊಳ್ಳಬೇಡ್ರಿ ಎಂಬುದಾಗಿ. See, I am doing a new thing. ನೋಡಿರಿ, ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. Now it is going to spring forth, do you not perceive it? ಇಗೋ ಈಗ ತಲೆ ದೂರುತ್ತಲಿವೆ, ನಿಮಗೆ ಕಾಣುವುದಿಲ್ಲವೋ? And God says, I am going to make a way in your wilderness and streams in your wasteland. ದೇವರು ಹೇಳುತ್ತಾನೆ, ಇಗೋ ನಿನ್ನ ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ನಿನ್ನ ಅಡವಿಗಳಲ್ಲಿ ನದಿಗಳನ್ನ ನಾನು ಹರಿಸುತ್ತೇನೆ. Jesus came into this earth in order to see that your life to be changed. So God is telling to you, don't dwell in your past, don't worry about your situation, don't worry about your sickness, but God says, I am going to do a new thing in your life. ದೇವರು ಎಲ್ಲ ಕಾರ್ಯಗಳನ್ನ ಬದಲಾವಣೆ ಮಾಡಲಿಕ್ಕಾಗಿ ಬಂದವನಾಗಿದ್ದಾನೆ. ನಿನ್ನ ರೋಗದ ವಿಷಯವನ್ನ ನೆನಪು ಮಾಡಿ ಚಿಂತಿಸಬೇಡ, ನಿನ್ನ ಹಳೆಯ ಕಾರ್ಯಗಳನ್ನ ನೆನಪು ಮಾಡಿ ಚಿಂತಿಸಬೇಡ, ಎಲ್ಲವನ್ನ ಹೊಸದು ಮಾಡುತ್ತೇನೆ. Your situation must be like a wilderness, but God says, I am going to make a way in your wilderness and streams in the wasteland. ನಿನ್ನ ಪರಿಸ್ಥಿತಿಯು ಜೀವಿತವು ಅರಣ್ಯದೋಪಾದಿಯಲ್ಲಿ ಇರಬಹುದು, ಆದರೆ ದೇವರ ವಾಕ್ಯ ಹೇಳುತ್ತದೆ, ಅರಣ್ಯದಲ್ಲಿಯೇ ನಿನಗಾಗಿ ನಾನು ಮಾರ್ಗವನ್ನು ಏರ್ಪಡಿಸುತ್ತೇನೆ. When Jesus comes into our life, everything changes in our lives. ಯೇಸು ಕ್ರಿಸ್ತನು ನಮ್ಮ ಜೀವಿತದ ಒಳಗಡೆ ಬರುವಾಗ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತವೆ. He is a God who brings peace in our lives. ನಮಗೆ ಸಮಾಧಾನವನ್ನು ತರುವ ಕರ್ತನು ಆತನಾಗಿದ್ದಾನೆ. He is a God who brings salvation in our lives. ನಮ್ಮ ಜೀವಿತಕ್ಕೆ ರಕ್ಷಣೆಯನ್ನು ತರುವ ದೇವರಾತನಾಗಿದ್ದಾನೆ. He is a God who brings healing in our lives. ನಮ್ಮ ಜೀವಿತದಲ್ಲಿ ಸೌಖ್ಯತೆಯನ್ನು ತರುವ ದೇವರಾತನಾಗಿದ್ದಾನೆ. Why? Because he has paid the price for you and me on the cross of Calvary by taking all those problems whatever we are going through on his life. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತ ಎಲ್ಲಾ ಸಮಸ್ಯೆಗಳನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಆತನು ಮತ್ತು ತೀರಿಸಿದ್ದಾನೆ. Today, if you and I we believe on the sacrifice what Jesus paid for us on the cross of Calvary and believe that he is the Son of the living God, our life will never perish, but we will inherit the kingdom of God through Jesus Christ. ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ಬಲಿದಾನವನ್ನ ನೆನಪು ಮಾಡಿಕೊಳ್ಳುವಾಗ, ತ್ಯಾಗದ ಮೂಲಕವಾಗಿ ಯೇಸು
ಕ್ರಿಸ್ತನು ನಮ್ಮ ಎಲ್ಲ ಹಳೆಯ ಕಾರ್ಯಗಳನ್ನ ಮುಚ್ಚಿ ಹಾಕಿದ್ದಾನೆ. The Bible says that Jesus Christ is the Son of the living God, and Jesus himself said, I am the way, the truth and the life. ಯೇಸು ಕ್ರಿಸ್ತನೇ ಜೀವಿಸುವ ದೇವ ಕುಮಾರನು, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿರುವ ಆತನೆಂಬುದಾಗಿ ಹೇಳಿದ್ದಾನೆ. Nobody on this earth ever said that he is the way, the truth and the life. ಲೋಕದಲ್ಲಿರುವ ಬೇರೆ ಯಾರು ಹೇಳಲಿಲ್ಲ ನಾನೇ ಮಾರ್ಗ ಸತ್ಯ ಜೀವ ಎಂದು. But since Jesus was the Son of the living God, he paid the price for you and me on the cross of Calvary. That's why he said that I am the way, the truth and the life. ಯೇಸು ಕ್ರಿಸ್ತನೇ ಜೀವಿಸುವ ದೇವ ಕುಮಾರನಾಗಿರುವಂತ ಕಾರಣದಿಂದ ಆತನು ಮಾತ್ರವೇ ಅದನ್ನು ಹೇಳಿದ್ದಾನೆ, ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ. If you turn your Bibles to John chapter 8 verses 32, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 32ನೇ ವಚನವನ್ನ ನೋಡಿದರೆ, then you will know the truth and the truth will set us free. ಈಗ ನೀವು ಸತ್ಯವನ್ನ ಅರಿತುಕೊಳ್ಳುತ್ತೀರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಹೇಳ್ತದೆ. Today we are going to meditate upon some truths which God is speaking to us through his word. ದೇವರ ವಾಕ್ಯದ ಆಧಾರದಲ್ಲಿ ಮಾತನಾಡುವ ಕೆಲವು ಸತ್ಯಗಳ ಕುರಿತಾಗಿ ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ. So the first truth we need to understand that Jesus is the head of our life, head of our every situations in our lives. ಮೊಟ್ಟ ಮೊದಲನೆಯ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಕ್ರಿಸ್ತನೇ ನಮ್ಮ ಜೀವಿತದ ಪ್ರತಿ ಭಾಗದಲ್ಲಿಯೂ ಶಿರಸ್ಸಾಗಿದ್ದಾನೆ. Because he is the author and perfecter of our faith. ಯಾಕಂದರೆ ಆತನೇ ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿದ್ದಾನೆ. Why? Because he has taken everything for us on the cross of Calvary. ಯಾಕಂದರೆ ಎಲ್ಲವನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಒತ್ತು ತೀರಿಸಿದ್ದಾನೆ. Nobody on this earth ever died for our sins. ಲೋಕದಲ್ಲಿರುವ ಯಾರು ನಮ್ಮ ಪಾಪಗಳಿಗಾಗಿ ಸಾಯಲಿಲ್ಲ. Nobody on this earth ever said that he has taken away sickness. ಲೋಕದಲ್ಲಿರುವ ಯಾರು ಹೇಳಲಿಲ್ಲ ನಾನು ನಿಮ್ಮ ರೋಗಗಳನ್ನ ಒತ್ತು ತೀರಿಸುತ್ತೇನೆ ಎಂಬುದಾಗಿ. Nobody on this earth ever said I have taken all your curse upon me. ಲೋಕದಲ್ಲಿರುವ ಯಾರು ಹೇಳಲಿಲ್ಲ ನಿಮ್ಮ ಶಾಪಗಳನ್ನು ನಾನು ಹೊತ್ತುಕೊಳ್ತೇನೆ ಎಂಬುದಾಗಿ. Today I want to tell you, ಈ ದಿನ ನಾನು ನಿಮಗೆ ಹೇಳುತ್ತೇನೆ, Jesus took up upon himself all the sickness, all the sins and all our curse upon his life. ಯೇಸು ಕ್ರಿಸ್ತನು ನಮ್ಮ ಎಲ್ಲರ ಪಾಪಗಳನ್ನ ರೋಗಗಳನ್ನ ಶಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡನು. And he paid the price for me and you on the cross of Calvary. ನನಗೋಸ್ಕರ ನಿನಗೋಸ್ಕರ ಕಲ್ವಾರಿಯ ಶಿಲುಬೆಯ ಮೇಲೆ ಬೆಲೆಯನ್ನ ಕೊಟ್ಟಿದ್ದಾನೆ. Nobody on this earth can release you from all your situation, all your sickness, all your sins or all your curse in your life except Jesus. ನಿಮ್ಮ ಜೀವಿತದಲ್ಲಿರುವಂತ ಶಾಪಗಳಿಂದಲೂ ಪಾಪಗಳಿಂದಲೂ ರೋಗಗಳಿಂದಲೂ ನಿಮ್ಮನ್ನ ಯೇಸು ಅಲ್ಲದೆ ಬೇರೆ ಯಾರು ಬಿಡಿಸಲಿಕ್ಕೆ ಸಮರ್ಥರಿಲ್ಲ. So if the Son sets you free, you will be free indeed. ಪುತ್ರನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನೀವು ಸ್ವತಂತ್ರರೇ. The Bible says in John chapter 8 verses 36, if the Son of Man sets you free, you will be free indeed. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 36ನೇ ವಚನ ಹೇಳ್ತದೆ, ಮಗನು ನಿಮ್ಮನ್ನ ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುವುದು. Salvation is found in no one else, for there is no other name under heaven given to mankind by which we must be saved. ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆಂಬುದಾಗಿ ಕೊಡಲ್ಪಟ್ಟಿರುವಂತ ಏಕೈಕ ನಾಮ ಅದು ಯೇಸುವಿನ ನಾಮ. ಆ ನಾಮದಿಂದಲ್ಲದೆ ಬೇರೆ ಯಾವ ನಾಮದಿಂದ ರಕ್ಷಣೆ ಇಲ್ಲ. Because Jesus has paid the price, that's why salvation came through Jesus Christ by his suffering on the cross of Calvary. ಯೇಸು ಕ್ರಿಸ್ತನು ಬೆಲೆಯನ್ನ ಕಟ್ಟಿ ತೀರಿಸಿದ ಕಾರಣವೇ ಆತನ ಶ್ರಮೆಗಳನ್ನ ಅನುಭವಿಸಿದ ಮೂಲಕ ನಮಗೆ ರಕ್ಷಣೆ ಬಂದಿದೆ. Jesus Christ is our Lord and Savior. ಯೇಸು ಕ್ರಿಸ್ತನೇ ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿದ್ದಾನೆ. If you see in the Bible, ಸತ್ಯವೇದವನ್ನ ನೀವು ನೋಡುವಾಗ in Romans chapter 10 verses 9, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನ, if you confess with your mouth Jesus is Lord and believe in your heart that God raised him from dead, you will be saved. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. Just by confessing from your mouth that Jesus Christ is the Lord and believe in your heart that God raised him from the dead, you will be saved. ಯೇಸು ಕ್ರಿಸ್ತನೇ ಕರ್ತನೆಂದು ಬಾಯಲ್ಲಿ ಅರಿಕೆ ಮಾಡಿ ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನು ಎಂಬುದಾಗಿ ನಂಬಿದರೆ ನಿಮಗೆ ರಕ್ಷಣೆ ಎಂಬುದಾಗಿ ನೋಡುತ್ತೇವೆ. Because Jesus paid the price for us on the cross of Calvary. ಕಲ್ವಾರಿಯ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನಮಗಾಗಿ ಬೆಲೆಯನ್ನ ಕಟ್ಟಿ ತೀರಿಸಿದ್ದಾನೆ. He died for our sickness and for our
sins and for all our curse. ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ರೋಗಗಳ ನಿಮಿತ್ತ ಬೆಲೆಯನ್ನ ಕಟ್ಟಿದ್ದಾನೆ. But on the third day God rose him again, and today he is alive in our midst. ಮೂರನೆಯ ದಿನದಲ್ಲಿ ದೇವರು ಆತನನ್ನ ಮರಣದಿಂದ ಎಬ್ಬಿಸಿ ಇಂದು ಆತನು ನಮ್ಮ ಮಧ್ಯದಲ್ಲಿ ಜೀವಂತನಾಗಿದ್ದಾನೆ. Jesus Christ is alive in our midst. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಸಜೀವವಾಗಿದ್ದಾನೆ. When you believe that Jesus Christ is alive, ಯೇಸು ಕ್ರಿಸ್ತನೇ ಜೀವವು ಎಂಬುದಾಗಿ ನೀವು ನಂಬುವಾಗ, when you confess from your mouth that Jesus is your Lord, ಯೇಸು ಕ್ರಿಸ್ತನೇ ನಿಮ್ಮ ಕರ್ತನೆಂಬುದಾಗಿ ಬಾಯಲ್ಲಿ ನೀವು ಅರಿಕೆ ಮಾಡುವಾಗ, the Bible says you will be saved. ಸತ್ಯವೇದ ಹೇಳ್ತದೆ ನಿಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ. Romans 10:13 says those who call upon the name of the Lord they will be saved. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 13ನೇ ವಚನ ಹೇಳುವ ಪ್ರಕಾರ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುತ್ತದೆ. Jesus left heaven and he came down to this earth as a man. ಯೇಸು ಕ್ರಿಸ್ತನು ಪರಲೋಕವನ್ನು ತ್ಯಜಿಸಿ ನರ ಮನುಷ್ಯನಾಗಿ ಭೂಮಿಗೆ ಬಂದನು. The Bible says in Philippians chapter 2 verses 9 to 11, God exalted him that at the name of Jesus every knee should bow. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನದಲ್ಲಿ ನೋಡುವಾಗ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. And every tongue will confess that Jesus Christ is our Lord. ಎಲ್ಲಾ ಬಾಯಿಗಳು, ಎಲ್ಲಾ ನಾಲಿಗೆ ಅರಿಕೆ ಮಾಡುತ್ತವೆ ಯೇಸು ಕ್ರಿಸ್ತನೇ ಕರ್ತನು ಎಂಬುದಾಗಿ. Because he paid the price, he was sacrificed on the cross of Calvary, he shed his blood for our sins. Today God, the Bible says God exalted him, and the name of Jesus every knee shall bow. ಯೇಸು ಕ್ರಿಸ್ತನನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಬಲಿದಾನವಾಗಿ ಅರ್ಪಣೆ ಮಾಡಿದ ಕಾರಣದಿಂದ ಆತನು ನಮ್ಮ ಎಲ್ಲರಿಗಿಂತಲೂ ಅತ್ಯುನ್ನತವಾದ ಸ್ಥಾನಕ್ಕೆ ದೇವರು ಆತನನ್ನು ಏರಿಸಿದೆಂಬುದಾಗಿ ನೋಡುತ್ತೇವೆ. Because he paid the price. ಆತನು ಬೆಲೆ ಕೊಟ್ಟಿದ್ದಕ್ಕಾಗಿ. And today we believe, and when we call upon his name we will all be saved. ನಾವು ಈಗ ಆತನ ಹೆಸರನ್ನು ಹೇಳಿ ಕೂಗುವಾಗಲೇ, ಆತನ ನಾಮ ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುತ್ತದೆ ಎಂಬುದಾಗಿ ನೋಡುತ್ತೇವೆ. Jesus Christ is the Lord and he is the creator. ಯೇಸು ಕ್ರಿಸ್ತನೇ ಕರ್ತನು ಮತ್ತು ಸೃಷ್ಟಿಕರ್ತನಾಗಿದ್ದಾನೆ. He is the Lord of every creation in our life. Whatever we see, whatever we are, it is because of his creation. ನಮ್ಮ ಜೀವಿತದಲ್ಲಿ ನಾವು ಏನನ್ನೆಲ್ಲ ನೋಡುತ್ತಾ ಇದ್ದೇವೆಯೋ ಆತನು ಸೃಷ್ಟಿಗೆ ಮೂಲನಾಗಿರುವ ಕರ್ತನಾಗಿದ್ದಾನೆ. John chapter 1 verses 3 says, through him all things were made, without him nothing was made that has been made. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 3ನೇ ವಚನ ಹೀಗೆ ಹೇಳ್ತದೆ, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾದುದರಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. Through him all things were made. Everything, whatever we see in this world, without Jesus it was not there, but with Jesus everything came to existence. ಈ ಲೋಕದಲ್ಲಿ ನಾವು ನೋಡುತ್ತಿರುವಂತದ್ದೆಲ್ಲವೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿಯೇ ಉಂಟಾದದ್ದಾಗಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ಹೋಗಿದ್ದರೆ ಯಾವುದನ್ನು ನಾವು ನೋಡಲಿಕ್ಕಾಗುತ್ತಿರಲಿಲ್ಲ. Jesus Christ is the Lord over salvation. ಯೇಸು ಕ್ರಿಸ್ತನು ಕರ್ತನಾಗಿದ್ದಾನೆ ರಕ್ಷಣೆಯ ವಿಷಯದಲ್ಲಿ. He came down to this earth in order to bring peace, joy and happiness, and to bring salvation in each one of our lives. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ತಾನೇ ನಿರೀಕ್ಷೆಯನ್ನು ಪ್ರೀತಿಯನ್ನು ತರುವುದಕ್ಕಾಗಿ ಬಂದ ದೇವರು. Salvation is found in no one else, the Bible says. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ರಕ್ಷಣೆ ಎನ್ನುವಂತದ್ದು ಮತ್ತೆ ಯಾವುದರಿಂದಲೂ ಯಾರಿಂದಲೂ ಬರುವುದಿಲ್ಲ. There is no other name under heaven given to mankind by which we must all be saved. ಆಕಾಶದ ಕೆಳಗೆ ಆತನ ನಾಮವಲ್ಲದೆ ಮತ್ತಾವ ನಾಮವು ನಾವು ರಕ್ಷಣೆ ಆಗಲಿಕ್ಕೆ ಕೊಡಲ್ಪಟ್ಟಿಲ್ಲ. Today you and I, we enjoy the privilege to be as the son of the living God because of Jesus Christ, because the price what he paid for you and me on the cross of Calvary in order to bring salvation in our lives. ಇವತ್ತು ನಾನು ನೀವುಗಳು ದೇವರಿಗೆ ಮಕ್ಕಳಾಗಿದ್ದೇವೆ ಎಂಬುದಾದರೆ ಈ ಅವಕಾಶವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಗೋಸ್ಕರ ನಾವು ಹೊಂದಿಕೊಂಡವರಾಗಿದ್ದೇವೆ. Today I want to tell you, people of God, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ
ಹೇಳುತ್ತೇನೆ ದೇವ ಜನರೇ, many of them, they go through troubles and situation in their life. They don't know how to receive the salvation, but the Bible says those who call upon the name of Jesus, they will be saved. ಅನೇಕರು ನಾನಾ ವಿಧವಾದ ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಾರೆ, ಅವರಿಗೆ ರಕ್ಷಣೆ ಆಗುವುದಕ್ಕೆ ಮಾರ್ಗವು ಗೊತ್ತಿಲ್ಲ. But today I want to tell you, ಇಂದು ನಾನು ನಿಮಗೆ ಹೇಳುತ್ತೇನೆ, if you want this salvation in your life, learn to call upon the name of Jesus, that He is the Lord who can bring salvation into your life. ಈ ದಿನದಲ್ಲಿ ನಿಮಗೆ ರಕ್ಷಣೆ ಬೇಕಾಗಿರುವುದಾದರೆ ಈ ಯೇಸು ಎಂಬ ನಾಮವನ್ನು ಕೂಗಿ ಕರೆಯುವುದಾದರೆ ರಕ್ಷಣೆ ಉಂಟಾಗುತ್ತದೆ. Because He has paid the price for you and me on the cross of Calvary. ನಿನಗೋಸ್ಕರವಾಗಿಯೂ ನನಗೋಸ್ಕರವಾಗಿಯೂ ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಬೆಲೆಯನ್ನು ಕಟ್ಟಿದ್ದಾನೆ. He has died and He was buried, and God rose Him again on the third day. Today, if you and I, we believe in Him, we will have an eternal life. ಆತನು ಸತ್ತನು, ಸಮಾಧಿ ಮಾಡಲ್ಪಟ್ಟನು, ದೇವರು ಆತನನ್ನ ಮರಣದಿಂದ ಎಬ್ಬಿಸಿದನು. ಇಂದು ನಾನು ನೀವುಗಳು ಆತನ ಮೇಲೆ ನಂಬಿಕೆ ಇಡುವುದಾದರೆ ರಕ್ಷಣೆ ಬರುತ್ತದೆ. Romans 10:9 says, if you confess with your mouth that Jesus Christ is the Lord and believe in your heart that God raised Him from dead, you will be saved. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 9ನೇ ವಚನ ಹೀಗೆ ಹೇಳ್ತದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನು ಎಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುತ್ತದೆ. Nobody on this earth want to perish in this world. ಲೋಕದಲ್ಲಿರುವ ಯಾರು ನಶಿಸಿ ಹೋಗಬಾರದು, but everyone to be saved and come to the knowledge of truth. ಪ್ರತಿಯೊಬ್ಬರು ಸತ್ಯದ ಪರಿಜ್ಞಾನಕ್ಕೆ ಬಂದವರಾಗಿ ರಕ್ಷಿಸಲ್ಪಡಬೇಕು. The truth is that Jesus Christ is the way, the truth and the life. ಸತ್ಯವು ಏನೆಂಬುದಾಗಿ ನೋಡುವುದಾದರೆ ಯೇಸುವೇ ಮಾರ್ಗವು, ಸತ್ಯವು, ಜೀವವಾಗಿದ್ದಾನೆ. Today if you want to receive the salvation, ಈ ದಿನದಲ್ಲಿ ನೀನು ಈ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಾಗಿರುವುದಾದರೆ, today if you want to be healed from your sickness, ಈ ದಿನದಲ್ಲಿ ನೀವು ನಿಮ್ಮ ರೋಗಗ್ರಸ್ತ ವಾತಾವರಣದಿಂದ ಬಿಡುಗಡೆಯಾಗಬೇಕಾಗಿರುವುದಾದರೆ, today if you want to be released from your bondage of curse, ಬಂಧನದಿಂದ ಬಿಡುಗಡೆಯಾಗಿ ಶಾಪದಿಂದ ಹೊರಬರಬೇಕಾದರೆ, confess from your mouth that Jesus Christ is your Lord. ನೀವು ಬಾಯಿ ತೆರೆದು ಹೇಳಿರಿ, ಯೇಸು ಕ್ರಿಸ್ತನೇ ನನ್ನ ಕರ್ತನು ಎಂಬುದಾಗಿ. You will receive an inheritance from God and you will have an eternal life. ದೇವರಿಂದ ಸ್ವಾಸ್ಥ್ಯವಾದದ್ದನ್ನು ನೀವು ಹೊಂದಿಕೊಂಡು ನಿತ್ಯ ಜೀವಕ್ಕೆ ನೀವು ಪಾತ್ರಧಾರಿಗಳಾಗುತ್ತೀರಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this day, O God. ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. You're a God who can restore. ದೇವರೇ, ನೀನೇ ಪುನರ್ಸ್ಥಾಪನೆ ಮಾಡುವ ದೇವರು. You're a God who can change every circumstances in our life. ಎಲ್ಲ ನಮ್ಮ ಜೀವಿತದ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವವನು ನೀನೇ ಸ್ವಾಮಿ. We believe in you, Jesus, ನಿನ್ನ ಮೇಲೆ ನಾವು ನಂಬಿಕೆ ಇಡುತ್ತಾ ಇದ್ದೇವೆ ಯೇಸುವೆ, that you are the Son of the living God. ನೀನೇ ಜೀವಿಸುವ ದೇವಕುಮಾರನು. We confess from our mouth ನಮ್ಮ ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ that Jesus Christ is our Lord, ಯೇಸು ಕ್ರಿಸ್ತನೇ ನಮ್ಮ ಕರ್ತನು and ಎಂಬುದಾಗಿ. we believe in our heart ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ that God raised Him from dead and we will all be saved. ದೇವರು ತಾನೇ ಆತನನ್ನ ಮರಣದಿಂದ ಎಬ್ಬಿಸಿದಾನೆ, ಆತನ ಮೂಲಕ ನಾವೆಲ್ಲರೂ ರಕ್ಷಿಸಲ್ಪಡುತ್ತೇವೆ. Jesus, come into my life ಯೇಸುವೇ, ನಮ್ಮ ಜೀವಿತದ ಒಳಗಡೆ ನೀನು ಬಾ ಸ್ವಾಮಿ. as my Lord and Savior. ನೀನೇ ನನ್ನ ಕರ್ತನು, ನನ್ನ ರಕ್ಷಕನು ಆಗಿ ಬಾ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Amen. ಆಮೆನ್. Amen. If you have made this prayer with me right now, ನನ್ನೊಂದಿಗೆ ನೀವು ಈ ಪ್ರಾರ್ಥನೆಯನ್ನು ಮಾಡಿರುವುದಾದರೆ, you are a child of God. ನೀವು ದೇವರ ಮಕ್ಕಳಾಗಿದ್ದೀರಿ. Jesus loves you and He lives with you. ಯೇಸು ಕ್ರಿಸ್ತನು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ, ನಿಮ್ಮೊಂದಿಗೆ ವಾಸಿಸುವವನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.